ಮೂಳೆ ಬೋನ್ಸ್ ಇದು ಯಾವುದೇ ಪ್ರಾಣಿಯ ಮೂಳೆಯಲ್ಲ, ಬದಲಾಗಿ ನೂರಾರು ವರ್ಷಗಳ ಹಿಂದೆ ನಿಗೂಢವಾಗಿ ಮರಣ ಹೊಂದಿರುವ ಸುಮಾರು 800 ಜನಕ್ಕೂ ಹೆಚ್ಚು ಮನುಷ್ಯರ ಅಸ್ಥಿಪಂಜರಗಳು. ನೋಡಿದ ಕಣ್ಣುಗಳಿಗೆ ಭಯ ಹುಟ್ಟಿಸುವ, ಹೆಜ್ಜೆ ಇಟ್ಟ ಕಡೆಯೆಲ್ಲ ಅಸ್ಥಿಪಂಜರಗಳೇ ಕಾಣುವ ಮತ್ತು ನೂರಾರು ರಹಸ್ಯಗಳ ಕಥೆಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಜಾಗವೇ ದಿ ಸ್ಕೆಲಿಟನ್ ಲೇಕ್, ಆಲ್ಸೋ ನೋನ್ ಆಸ್ ದಿ ಮಿಸ್ಟೀರಿಯಸ್ ರೂಪ್ಕುಂಡ್ ಲೇಕ್. ಅಲ್ಲೋಡ, ಪ್ರಪಂಚ ಎಷ್ಟು ಸುಂದರ. ನೀನು ಹೊರಪ್ಪ, ಇನ್ನು ಏನೋ ತೋರಿಸ. ಹಾಯ್ ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಏಕೆ. ಈಗ ನಾನು ಮತ್ತು ನನ್ನ 4 ಜನ ಫ್ರೆಂಡ್ಸ್ ಹೊರಟಿದ್ದೀವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಫ್ಲೈಟ್ ಹತ್ಕೊಂಡು ಸೀದಾ ಡೆಲ್ಲಿ ಹತ್ರ ಇರುವ ಗಾಜಿಯಾಬಾದ್ ಏರ್ಪೋರ್ಟ್ಗೆ. ಇಲ್ಲಿಂದ ನಾವು ಹೋಗಬೇಕಾಗಿದ್ದು ರಿಷಿಕೇಶ್ಗೆ, ಆದರೆ ನಮ್ಮ ಬಸ್ ಬುಕ್ಕಿಂಗ್ ಮಾಡ್ಕೊಂಡಿದ್ದು ನಾವು ರಾತ್ರಿ 11 ಗಂಟೆಗೆ. ಅದಕ್ಕೋಸ್ಕರ ಏನು ಮಾಡೋದು ಗುರು ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಅಂದು ಒಂದು ಸ್ಟ್ರೀಟಿಗೆ ಬಂದ್ವಿ. ಅದೇ ಓಲ್ಡ್ ಡೆಲ್ಲಿಯಲ್ಲಿರೋ ಜಾಮಾ ಮಸ್ಜಿದ್ಗೆ. ಅಲ್ಲೇ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ಗೆ ಬಂದ್ವಿ. ಆರ್ಡರ್ ಎಲ್ಲ ಮಾಡಿದ್ವಿ, ತಿಂದಾದ್ಮೇಲೆ ನನ್ನ ಫ್ರೆಂಡ್ ಹೇಳಿದ್ದು, ಜೋರನೇ ನಮ್ಮ ಅಮ್ಮ ಒಂದು ತಿಂಗಳು ಅಡುಗೆ ಮಾಡಕ್ಕಾಗಿರೋದು, ಒಂದು ತಿಂಗಳು ಅಡುಗೆ ತಿಂದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತಾರೆ. ಹಾಗೆ ಮುಂದೆ ಬಂದು ಫೇಮಸ್ ಆಗಿರೋ ಒಂದು ರೋಸ್ ಮಿಲ್ಕ್ ಕುಟ್ಕೊಂಡು ನಾವು ಆಟೋ ಹೊತ್ಕೊಂಡ್ಬಂದಿದ್ದೆ ನಮ್ಮ ಬಸ್ ಪಿಕಪ್ ಪಾಯಿಂಟ್ಗೆ. ಬಸ್ ನನ್ನ ಪಿಕಪ್ ಮಾಡೋಕ್ಕೆ ಇನ್ನೂ 1 ಅವರ್ ಇತ್ತು. ಅದಕ್ಕೆ ಅಲ್ಲೇನು ಮಾಡೋದು ಗುರು ಕೂತ್ಕೊಂಡು ಅಂತ ಅಂದ್ಬಿಟ್ಟು ನಾವು ಮುಂದೆ ಬರ್ತಾ ಇಲ್ಲಿ ಯಾವುದೋ ಒಂದು ಜಾತ್ರೆ ನಡೀತಿತ್ತು. ಏನು ಗುರು ಅಂತ ಎಂಟರ್ ಆಗಿಬಿಟ್ಟು ಏನಾದರೂ ಇರ್ಬೋದಾ ಆಟ ಆಡೋಕ್ಕೆ ಅಂತ ನೋಡಿದ್ವಿ. ಅವೆಲ್ಲ ಚಿಕ್ಕ ಮಕ್ಕಳಿಗೆ ಇತ್ತು, ನಮಗೆ ಯಾವುದೂ ಇರಲಿಲ್ಲ. ಹಾಗಾಗಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕಾಗಿತ್ತು. ನಮ್ಮ ಬಸ್ ರೆಡಿ ಇತ್ತು. ನಾವು ತುಂಬ ಸ್ಟ್ರೈನ್ ಆಗಿತ್ತಂತ ಅಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡು ನಮ್ಮ ಜರ್ನಿನ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಮಗೆ ತುಂಬ ಬಿಗ್ ಡೇ ಆಗಿತ್ತು. ಯಾಕಂತ ಹೇಳಿದರೆ ಡೇ ಫುಲ್ ಜರ್ನಿ ಆಗಿತ್ತು ನಮ್ಮದು. ಅದಕ್ಕೆ ಆರಾಮಾಗಿ ಮಲ್ಕೊಂಡು ನಾವು ಅವತ್ತಿನ ದಿನ ಮುಗಿಸಿದ್ವಿ. 8 hours later. ಹಾಗೋ ಹೀಗೋ ಹೇಗೋ ಮಾಡಿ ರಿಷಿಕೇಶಿಗೆ ತಲುಪಿದ್ವಿ. ರಿಷಿಕೇಶಿಗೆ ತಲುಪಿದ್ಮೇಲೆ ಅಲ್ಲೇ ತ್ರಿವೇಣಿಯಲ್ಲಿ ಸ್ನಾನ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ಸು ಬಂದ್ವಿ. ನೀಟಾಗಿ ಬೆಳಿಗ್ಗೆ ಸೂರ್ಯನ ಕೈ ಮುಕ್ಕೊಂಡು ಸ್ನಾನ ಮಾಡಿ ಅಲ್ಲಿಂದ ನಾಮ ಇಟ್ಸ್ಕೊಂಡು ಮುಂದೆ ಹೊರಟ್ವಿ. ನಮ್ಮನ್ನ ಪಿಕಪ್ ಮಾಡೋಕ್ಕೆ ವ್ಯಾನ್ ರೆಡಿ ಇತ್ತು. ಹಾಗಾಗಿ ಅಲ್ಲಿಂದ ಬೇಗ ಹೊರಟ್ವಿ. ಇದು ಬೇರೆ ನದಿ ಗುಂಡುಕಾನ ಎರಡು ಸೇರಿ ಅಲ್ಲಾಗೋದು ತ್ರಿವೇಣಿ. ಆ್ಯಂಡ್ ಫೈನಲಿ ನಮ್ಮ ವ್ಯಾನ್ ರೆಡಿಯಾಗಿತ್ತು ಆ್ಯಂಡ್ ಎಲ್ಲರೂ ಬಂದಿದ್ದರು, ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ನಾವು ಅವ್ರ ಜೊತೆ ಜಾಯ್ನ್ ಆಗಿ ಸೀಟ್ನಲ್ಲಿ ಕೂತ್ಕೊಂಡು ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮೊದಲೇ ಲ್ಯಾಂಡ್ ಸ್ಲೈಡ್ ಆಗಿತ್ತು ಗುರು ನಾವು ಹೋಗಿದ್ದ ಟೈಮಲ್ಲಿ. ನಮಗೆ ಒಂದು ಕಡೆ ಭಯ, ನಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಅಂತ. ಆದರೆ ಮನಸ್ಸಲ್ಲಿ ಧೈರ್ಯ ತುಂಬಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವು ಹೋಗೋ ಜರ್ನಿ ಹೇಗಿತ್ತು ಅಂತ ಅಂದರೆ, ಎಲ್ಲರೂ ಹೇಳಿದಾಗೆ ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಚೆನ್ನಾಗಿರಬೇಕು ಅಂತ. ಹಾಗೇ ಇತ್ತು ಗುರು. ಆ ಸುಂದರವಾದ ಬೆಟ್ಟಗಳು, ಪಕ್ಕದಲ್ಲೇ ನದಿ ಹರಿತಿತ್ತು ಮತ್ತು ಜಲಧಾರೆ ಹಾಗೆ ಹರಿಯುವಂಥ ನೀರು ಅಲ್ಲಲ್ಲೇ. ಹೀಗೆ ಸುಂದರವಾದ ಜಾಗನ ನೋಡಿಕೊಂಡು ಆನಂದಿಸ್ಕೊಂಡು ಹೋಗಬೇಕಾದ್ರೆ ಮಧ್ಯದಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಯಾಕಪ್ಪ ಅಂತ ಹೇಳಿದ್ರೆ ಮುಂದೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಹಾಗಾಗಿ ಎಲ್ಲನೂ ಕ್ಲಿಯರ್ ಮಾಡ್ತಿದ್ರು. ಅದಕ್ಕೋಸ್ಕರ ನಾವು ಇಲ್ಲೇ ವ್ಯಾನಿಂದ ಇಳಿದು ಎಲ್ಲ ಲಗೇಜ್ ತೊಗೊಂಡು ಮುಂದೆ ಇನ್ನೊಂದು ಪಿಕಪ್ನ ಹತ್ತಬೇಕಾಗಿತ್ತು. ಹಾಗಾಗಿ ನಮ್ಮ ಗೈಡು ತುಂಬ ಧೈರ್ಯ ಕೊಟ್ಟರು.
ಹಾಗಾಗಿ ಅಲ್ಲಿಂದ ಮುಂದೆ ನಡ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮಗೆ ತುಂಬ ಭಯ ಆಗ್ಬಿಟ್ಟಿತ್ತು. ಅದೇ ಭಯದಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಹಂಗೆ ಬರ್ತಾ ನಮಗೆ ಇನ್ನೂ ತುಂಬ ಭಯ ಜಾಸ್ತಿ ಸ್ಟಾರ್ಟ್ ಆಗೋಕ್ಕಾಯ್ತು. ಯಾಕಂತ ಹೇಳಿದ್ರೆ ಅಲ್ಲಾಡ್ತಾ ಇದೆ ಹಾಗೆ ಸ್ವಲ್ಪ ದೂರ ಮುಂದೆ ಬಂದಾದಮೇಲೆ ಈ ಪಿಕಪ್ನ ನೋಡಿ ಸ್ವಲ್ಪ ಸಮಾಧಾನ ಆಯಿತು. ಎಲ್ಲ ಲಗೇಜ್ನು ಪಿಕಪ್ಪಿಗೆ ಹಾಕಿಬಿಟ್ಟು ನಾವು ನಮ್ಮ ಸೀಟ್ನಲ್ಲಿ ಕೂತ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮ್ಮದ್ರಲ್ಲಿ ತುಂಬ ಲಗೇಜ್ ಇದ್ದಿದ್ದ ಕಾರಣ ನಮ್ಮ ಗೈಡು ನಮ್ಮ ಲಗೇಜ್ನ ಹಾಕಿಬಿಟ್ಟು ಮುಂದೆ ಬೇರೆ ವ್ಯಾನ್ನಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ನಮ್ಮನ್ನ ಅಲ್ಲಿಂದ ಕಳಿಸಿದ್ರು. ನಾವಿದ್ದಿದ್ದು 10 ಜನ ಟ್ರಕ್ಕರ್ಸು. ಹಾಗಾಗಿ ಎಲ್ಲರೂ ಒಂದೇ ವ್ಯಾನಲ್ಲಿ ಕೂತ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಫಾಲ್ಸ್ ಎಲ್ಲ ಬಾಯಿಗೆ ಬರೋ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೇಗೋ ಸಮಾಧಾನವಾಗಿ ಆರಾಮಾಗಿ ಹೋಗ್ತಿದ್ವಿ ಗುರು. ಆದರೆ ಮತ್ತೆ ಸಡನ್ ಆಗಿ ಲ್ಯಾಂಡ್ ಸ್ಲೈಡ್ ಆಗಿದ್ದ ಕಾರಣ ಅಲ್ಲೊಂದು ಮುಂದೆ ಲಾರಿ ಬರ್ತಿತ್ತು. ಹಾಗಾಗಿ ಈ ಸೈಡಿಂದ ಹೋಗೋಕ್ಕೆ ದಾರಿ ಸಾಕಾಗ್ತಿರ್ಲಿಲ್ಲ. ಮತ್ತೆ ನೋಡಿದ್ರೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಲ್ಯಾಂಡ್ ಸ್ಲೈಡು ಲೈಟಾಗಿ ಆಗ್ತಾನೆ ಇತ್ತು. ನಮಗೆ ಭಯ. ನಮ್ಮ ಡ್ರೈವರ್ ಹೆಂಗೋ ಕಷ್ಟಪಟ್ಟು ಮುಂದೆ ಹೋಗಿ ಎಲ್ಲನೂ ಕ್ಲಿಯರ್ ಮಾಡಿಸಿ ನಮ್ಮನ್ನು ಆರಾಮಾಗಿ ಕರ್ಕೊಂಡು ಹೊರಟ್ರು. ನೀವು ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು, ದೂರ ಕಾಣ್ತಿದೆಯಲ್ಲ ಲೈಟಿಂಗ್ಸೇ ನಾವು ಹೋಗಬೇಕಾಗಿರೋ ಹಳ್ಳಿ. ಆ್ಯಂಡ್ ಇವತ್ತಿನ ಸ್ಟೇ ನಮ್ದು ಅಲ್ಲೇ. ಈಗ ಹೇಗೋ ಬಂದ್ವಿ. ಮತ್ತೆ ನಾವು ಹೋಗ್ಬೇಕಾದ್ರೆ ನಾವು ಹೆಂಗ್ ಮಾಡಬೇಕು ಅಂತ ಅಂದಾಗ ನಮ್ಮ ಡ್ರೈವರ್ ಹೇಳಿದ್ದು, मान लीजिए हमें जाना हुआ कोई नहीं, आप उस दिन तक तो मेरे को लगा 1-2 दिन में हो ही जाएगा. नहीं भी होगा तो वहीं से फिर वही करना पड़ेगा जैसे किया था. वही तो कहना चला ना. ಆ್ಯಂಡ್ ಫೈನಲಿ ನಾವು ಹೋಗಬೇಕಾಗಿರೋ ಜಾಗಕ್ಕೆ ತಲುಪಿದ್ವಿ. ಹಾಗೆ ನಮ್ಮ ಗೈಡು ಜೋಶಲ್ಲೇ ವೆಲ್ಕಮ್ ಮಾಡಿದ್ರು. ನಂತರ ಲಗೇಜ್ ಎಲ್ಲ ತಗೊಂಡು ನಾವು ನಮ್ಮ ರೂಮ್ಗೆ ಬಂದ್ವಿ. ಬಂದು ನೋಡಿದ್ರೆ ರೂಮ್ ಮಾತ್ರ ಚೆನ್ನಾಗೇ ಮೇಂಟೈನ್ ಮಾಡಿದ್ರು. ಹಾಗಾಗಿ ಒಳಗೆ ಬಂದು ತುಂಬ ಸುಸ್ತಾಗಿತ್ತು ಅಂತ ಹಾಗೆ ಪಾಚ್ಕೊಂಡಾದ್ಮೇಲೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಒಬ್ಬೊಬ್ಬರಾಗಿ ಟೀ ಕುಡಿಯೋಕೆ ಬಂದ್ವಿ. ಹಮಾರಾ ಆ ಗಯಾ ಟೀ. ಟೀ ಎಲ್ಲ ಕುಡ್ದಾದ್ಮೇಲೆ ನಮ್ಮ ಜೀವಕ್ಕೆ ನಾವೇ ಜವಾಬ್ದಾರರು ಅಂತ ಅಂದ್ಬಿಟ್ಟು ಬರ್ಕೊಡೋ ಅಂಥ ಪ್ರೋಗ್ರಾಮು ರೆಡಿಯಾಗಿತ್ತು. ಹಾಗಾಗಿ ಒಬ್ಬೊಬ್ಬರಾಗಿ ಒಂದೊಂದು ಫಾರ್ಮ್ ತೊಗೊಂಡು ಎಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದ್ರಿರ್ಲಿ ಹೋಗ್ಲಿ ಜೀವ ಅಂತ ಅಂದ್ಬಿಟ್ಟು ಫಾರ್ಮ್ ಎಲ್ಲ ಫಿಲ್ ಮಾಡಿ ಕೂತ್ವಿ. ಹಾಗೆ ನಮ್ಮ ಗೈಡು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ರು ನೀಟಾಗಿ, ಎಲ್ಲೆಲ್ಲಿ ಹೋಗಬೇಕು, ಹೇಗೆ ಇರಬೇಕು, ಏನೇನು ಮಾಡಬೇಕು ಅಂತ ಎಲ್ಲ. ಹಾಗೆ ಎಲ್ಲನೂ ಕೇಳಿಕೊಂಡು ನಾವು ರೆಡಿ ಆದ್ವಿ ಊಟ ಮಾಡೋಕ್ಕೆ. ಆ್ಯಂಡ್ ಫಸ್ಟ್ ಡೇ ನಮಗೆ ಕ್ಯಾಂಪಲ್ಲಿ ಇದ್ದಿದ್ದು ಚಪಾತಿ, ಅನ್ನ, ಪನ್ನೀರ್ ಮಸಾಲ ಆ್ಯಂಡ್ ದಾಲ್. ತುಂಬ ಟೈಮ್ ಆಗಿತ್ತು, ಹಾಗಾಗಿ ಏನೂ ತಿಂದಿರಲಿಲ್ಲ. ನಾನು ಮತ್ತು ನಮ್ಮ ನಾರ್ತ್ ಇಂಡಿಯಾ ಬಾಯ್ಸ್ ಎಲ್ಲ ರೆಡಿಯಾಗಿ ಊಟ ಎಲ್ಲ ಮಾಡಿ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಹೊಸಬ್ರ ಜೊತೆ ನಾವು ಅವತ್ತಿನ ದಿನ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ವಿ. ಇದಾಗಿತ್ತು ಈ ವಿಡಿಯೋ. ನಾನು ಸಿಗ್ತೀನಿ ನನ್ನ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ. ಅಲ್ಲಿ ತನಕ खत्म. बाय बाय, टाटा, गुड बाय, गया.